ಇನ್ನು ಎರಡನೇ ಬ್ರೇಕ್ಫಾಸ್ಟ್ ಮೀಟಿಂಗ್ನ ನಂತರ ಡಿ.ಕೆ. ಶಿವಕುಮಾರ್ ಅವರ ಆಪ್ತರ ಮಾತಿನ ಧಾಟಿಯೂ ಕೂಡ ಬದಲಾಗಿದೆ. ವೆಜ್ ಆಯಿತು, ನಾನ್ ವೆಜ್ಜು ಕೂಡ ಆಯಿತು, ಎಲ್ಲರೂ ಸಮಾಧಾನವಾಗಿದ್ದಾರೆ ಅನ್ನೋದು ಈಗ ಅರ್ಥ ಆಗಿದೆ ಅಂತ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಶಾಸಕ ಇಕ್ಬಾಲ್ ಹುಸೇನ್ ಮಾತನಾಡಿದ್ದಾರೆ. ಏನೇ ಇದ್ರೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದೆ. ನಾಟಿ ಕೋಳಿ ಇಡ್ಲಿ ತಿಂದ ಮೇಲೆ ಎಲ್ಲವೂ ಮುಗಿದಿದೆ ಅಂತ ಅರ್ಥ. ಕುರ್ಚಿ ದಂಗಲ್ನಲ್ಲಿ ಇನ್ನು ಯಾವುದೇ ಗೊಂದಲ ಉಳಿದಿಲ್ಲ, ಎಲ್ಲರೂ ಸಮಾಧಾನ ಆಗಿದ್ದಾರೆ ಅಂತ ಅವ್ರು ಮಾತನಾಡಿದ್ದಾರೆ. ನೋಡಿ, ಒಂದ್ ಕಡೆ ಇಡ್ಲಿ ಆಯ್ತು, ಯಾವ ಗೊಂದಲನೇ ಇಲ್ಲ. ನೀವು ನೋಡಿದಿರಿ, ವೆಜ್ಜು ಆಯಿತು, ನಾನ್ ವೆಜ್ಜು ಆಯಿತು ಅಲ್ವಾ? ವೆಜ್ಜು ಆಯಿತು, ನಾನ್ ವೆಜ್ಜು ಆಯಿತು, ಎಲ್ಲರೂ ಸಮಾಧಾನ ಆಗವ್ರೆ ಅಂತ ಅರ್ಥ ಆಯಿತು ಅಲ್ವಾ? ಹೈಕಮಾಂಡ್ ಅವ್ರು ತೀರ್ಮಾನ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರಲ್ಲಿ ಯಾವುದೇ ಗೊಂದಲನೂ ಇಲ್ಲ, ಮತ್ತೊಂದು ಇಲ್ಲ. ಇಡ್ಲಿ, ನಾಟಿ ಕೋಳಿ ಎಲ್ಲ ಸಮಾನವಾಗಿದ್ದೀರಿ ಅಂದ್ಬಿಟ್ಟು ಅರ್ಥ ಆಯಿತು. ಅಲ್ಲಿ ಸಹಜ ಅಲ್ವಾ? ಯಾರಿಗೂ ಶಾಶ್ವತ ಇಲ್ಲ, ನನಗೂ ಶಾಶ್ವತ ಇಲ್ಲ, ಹಿಂದೆ ಇದ್ದಂಥ ಕುಮಾರಸ್ವಾಮಿ ಅವ್ರಿಗೂ ಶಾಶ್ವತ ಇಲ್ಲ ಅಲ್ವಾ? ಯಾರಿಗೂ ಶಾಶ್ವತ ಅಲ್ಲ, ಅಧಿಕಾರ ಅಲ್ಲ, ಪ್ರಪಂಚನೇ ಶಾಶ್ವತ ಯಾರಿಗೂ ಅಲ್ಲ. ಎಲ್ರಿಗೂ ಒಂದು ಕೊನೆ ಅಂತ ಇದೆ. ಸೊ ಅದರಿಂದ ಅದರಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಹೇಳೋದ್ರಲ್ಲಿ ಭಾಳ ಅರ್ಥವಾದಂಥ ಒಂದು ಮಾತನ್ನು ಹೇಳಿದ್ದಾರೆ. ಎಲ್ರಿಗೂ ಯಾರಿಗೂ ಶಾಶ್ವತವಾದಂಥ ಅಲ್ಲ. ಅದು ನನಗೆ ಗೊತ್ತಿಲ್ಲ. ಅವ್ರು ನಮ್ಮ ನಾಯಕ ವೆಜ್ ಆಯಿತು, ನಾನ್ ವೆಜ್ಜು ಕೂಡ ಆಯಿತು, ಎಲ್ಲರೂ ಸಮಾಧಾನವಾಗಿದ್ದಾರೆ ಅನ್ನೋದು ಈಗ ಅರ್ಥ ಆಗಿದೆ ಅಂತ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಶಾಸಕ ಇಕ್ಬಾಲ್ ಹುಸೇನ್ ಮಾತನಾಡಿದ್ದಾರೆ. ಏನೇ ಇದ್ರೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದೆ. ನಾಟಿ ಕೋಳಿ ಇಡ್ಲಿ ತಿಂದ ಮೇಲೆ ಎಲ್ಲವೂ ಮುಗಿದಿದೆ ಅಂತ ಅರ್ಥ. ಕುರ್ಚಿ ದಂಗಲ್ನಲ್ಲಿ ಇನ್ನು ಯಾವುದೇ ಗೊಂದಲ ಉಳಿದಿಲ್ಲ, ಎಲ್ಲರೂ ಸಮಾಧಾನ ಆಗಿದ್ದಾರೆ ಅಂತ ಅವ್ರು ಮಾತನಾಡಿದ್ದಾರೆ. ನೋಡಿ, ಒಂದ್ ಕಡೆ ಇಡ್ಲಿ ಆಯ್ತು, ಯಾವ ಗೊಂದಲನೇ ಇಲ್ಲ. ನೀವು ನೋಡಿದಿರಿ, ವೆಜ್ಜು ಆಯಿತು, ನಾನ್ ವೆಜ್ಜು ಆಯಿತು ಅಲ್ವಾ? ವೆಜ್ಜು ಆಯಿತು, ನಾನ್ ವೆಜ್ಜು ಆಯಿತು, ಎಲ್ಲರೂ ಸಮಾಧಾನ ಆಗವ್ರೆ ಅಂತ ಅರ್ಥ ಆಯಿತು ಅಲ್ವಾ? ಹೈಕಮಾಂಡ್ ಅವ್ರು ತೀರ್ಮಾನ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರಲ್ಲಿ ಯಾವುದೇ ಗೊಂದಲನೂ ಇಲ್ಲ, ಮತ್ತೊಂದು ಇಲ್ಲ. ಇಡ್ಲಿ, ನಾಟಿ ಕೋಳಿ ಎಲ್ಲ ಸಮಾನವಾಗಿದ್ದೀರಿ ಅಂದ್ಬಿಟ್ಟು ಅರ್ಥ ಆಯಿತು. ಅಲ್ಲಿ ಸಹಜ ಅಲ್ವಾ? ಯಾರಿಗೂ ಶಾಶ್ವತ ಇಲ್ಲ, ನನಗೂ ಶಾಶ್ವತ ಇಲ್ಲ, ಹಿಂದೆ ಇದ್ದಂಥ ಕುಮಾರಸ್ವಾಮಿ ಅವ್ರಿಗೂ ಶಾಶ್ವತ ಇಲ್ಲ ಅಲ್ವಾ? ಯಾರಿಗೂ ಶಾಶ್ವತ ಅಲ್ಲ, ಅಧಿಕಾರ ಅಲ್ಲ, ಪ್ರಪಂಚನೇ ಶಾಶ್ವತ ಯಾರಿಗೂ ಅಲ್ಲ. ಎಲ್ರಿಗೂ ಒಂದು ಕೊನೆ ಅಂತ ಇದೆ. ಸೊ ಅದರಿಂದ ಅದರಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಹೇಳೋದ್ರಲ್ಲಿ ಭಾಳ ಅರ್ಥವಾದಂಥ ಒಂದು ಮಾತನ್ನು ಹೇಳಿದ್ದಾರೆ. ಎಲ್ರಿಗೂ ಯಾರಿಗೂ ಶಾಶ್ವತವಾದಂಥ ಅಲ್ಲ. ಅದು ನನಗೆ ಗೊತ್ತಿಲ್ಲ. ಅವ್ರು ನಮ್ಮ ನಾಯಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.